ಪರಂಗಿ ಹಣ್ಣು ಚೆನ್ನಾಗಿದೆ. ಪರಂಗಿ ಹಣ್ಣು ಸ್ವಲ್ಪ ಕಾಯಾಗಿದ್ದಾಗಲೇ ಹೆಚ್ಚೋದು ಒಳ್ಳೆಯದು. ಸ್ವಲ್ಪ ಕಾಯಿ ಇರಬೇಕು. ಹೆಚ್ಚುವುದು ಹೇಗೆ? ಪರಂಗಿ ಹಣ್ಣು ಹೆಚ್ಚುವುದು ಹೀಗೆ. ಪೆಪ್ಪರ್ ಇಟ್ಕೋಬೇಕು. ದಪ್ಪನೆ ಹಣ್ಣು, ಉದ್ದನೆ ಹಣ್ಣು ಒಂಥರ ಸ್ವೀಟ್ ಬರುತ್ತೆ. ಇದು ದಪ್ಪನೆ ಹಣ್ಣು, ಇದು ಸ್ವೀಟ್ ಅನ್ನೋ ಇದೆ, ಸ್ವೀಟ್ ಬರುತ್ತೆ. ಪರಂಗಿ ಹಣ್ಣು ಹೆಚ್ಚುವುದು. ಸಿಕ್ಕಾಪಟ್ಟೆ ಎಲ್ಲ ಬೀಳುತ್ತೆ ನೋಡಿ. ಹಿಂಗೆ ಕಮ್ಮಿ ಇರಬೇಕು. ಕ್ಲೀನಾಗಿ ಉದ್ದಕ್ಕಿರೋ ಹಣ್ಣುಗಳು ಸ್ವೀಟ್ ಆಗುತ್ತೆ. ನಾಟಿ ಹಣ್ಣು ಅಂತಿರುತ್ತೆ, ಮತ್ತು ಫಾರಮ್ ಹಣ್ಣು ಅಂತ ಇರುತ್ತೆ. ನಾಟಿ ಹಣ್ಣು, ಫಾರಮ್ ಹಣ್ಣುಗಳು ನೋಡೋಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ, ಕೆಂಪು ಕಲರ್ಗಳು. ಆದರೆ ಇದು ನಾಟಿ ಹಣ್ಣು. ನಾಟಿ ಹಣ್ಣಾದರೆ ನಮಗೆ ಇಷ್ಟ ಆಗುತ್ತೆ, ಒಳ್ಳೆಯದು. ಮತ್ತು ಯಪ್ಪ, ಒಂದು ಗಾಡಿ ಹಾಕಿದ್ದೀರಲ್ರಿ ಪರಂಗಿ ಹಣ್ಣಿಗೆ ತಲೆ ಇದ್ದೆ. ಏನು ಎಣ್ಣೆ ಹಚ್ಚಿದ್ದೀರ? ತಲೆ ಹಚ್ಚಿ ಬಣ್ಣ ಹಚ್ಚಿದ್ದೀರಾ? ಪರಂಗಿ ಹಣ್ಣು ಹೆಚ್ಚಿದ್ದಾಯ್ತು ನೋಡಿ. ಅಷ್ಟು ಇದೊಂದು ಹಣ್ಣು ಹೆಚ್ಚಿಕೊಡ್ತಾರೆ, ಇನ್ಯಾವ ಹಣ್ಣು ಹೆಚ್ಚಲ್ಲ. ಇನ್ಯಾವುದು ತರಕಾರಿ ಏನೂ ಹೆಚ್ಚಕ್ಕೆ ಬರೋಲ್ಲ. ಸಾಕು, ಹಣ್ಣನ್ನು ಮಾತ್ರ ತೊಳೆದು ಹಿಂಗೆ ಒಂದು ಹಣ್ಣು ಅದುವೇ, ಇನ್ಯಾವ ಹಣ್ಣು ಹೆಚ್ಚಲ್ಲ. ಬಾಳೆಹಣ್ಣು ಅದು, ಬಾಳೆಹಣ್ಣೇನು ಹೆಚ್ಕೊಡಂಗಿಲ್ವಲ್ಲ, ಸ್ವಲ್ಪ ಹಣ್ಣು ತಿನ್ನುತ್ತಾನೆ. ಮತ್ತು ಅದು ಬೀಜ ಎಲ್ಲ ಇರುತ್ತೆ ಇದರೊಳ್ಳೆ. ಈ ಬೀಜನ ಒಂಚೂರು ಬಿಸಿಲಲ್ಲಿ ಒಣಗಿಸಿ, ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಬಿಸಿಲಲ್ಲಿ ಒಣಗಿಸಿ ಒಂದು ಕಡೆ ಹಾಕಿದರೆ ಗಿಡ ಹುಟ್ಟುತ್ತೆ. ಆ ಸಸಿಗಳನ್ನ ತೆಗೆದು ಬೇರೆ ಬೇರೆ ಕಡೆ ಹಾಕ್ಬೋದು. ಆದರೆ ಬೀಜ ಚೆನ್ನಾಗಿದೆ. ಚೆನ್ನಾಗಿರುತ್ತೆ ಹಣ್ಣು ನೋಡೋಕ್ಕೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯ ಹಣ್ಣು. ಉಷ್ಣ ಹೀಟು, ಶೀತಕಾಲದಲ್ಲಿ ಇದನ್ನು ತಿನ್ಬೋದು, ಒಳ್ಳೆಯದು. ಮಕ್ಳಿಗಂತೂ ಜಂತುಳ ಪಂತುಳ ಎಲ್ಲ ಹೋಗುತ್ತೆ ಅಂತಾರೆ. ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು. ತುಂಬ ಚೆನ್ನಾಗಿರೋ ಹಣ್ಣು, ಆರೋಗ್ಯಕ್ಕೆ ಒಳ್ಳೆಯದು. ವಾರಕ್ಕೊಂದು ಸಲ ತಿನ್ನಿರಿ. ಎಂಥವರು ತಿಂತಾರೆ ಇದನ್ನು.